ಬಾಮಲಜಿ ಹಂಗೆ ಹಿಂಗೆ ಮಲ್ಲು ಗಿಲ್ಲು ಅನ್ಕ ಖುಷಿ ಮಾಡ್ತಿದ್ರು ಮಾತ್ರ. ಗಿಲಿ ಅಂತಿರಲಿಲ್ಲ, ಬಲನಾಟ ಅಂತಿದ್ನು. ಫಸ್ಟು ನಮ್ಮ ಮನೆಗೆ ನಮ್ಮ ಹುಡುಗರು ಹೋಗಿದ್ರು ಬೆಂಗ್ಳೂರಿಗೆ. ಫಸ್ಟ್ ನಮ್ಮ ಬೆಂಗ್ಳೂರಿಗೆ ಹೋಗಿ ನಮ್ಮ ಮನೆಯಿಂದ ಇದ್ರಂತೆ. ಅವರೇ ಏನೋ ಬಟ್ಟೆ ಗಿಟ್ಟೆ ಸರಿಯಾಗಿರೋಂತ ನಮ್ಮ ಹುಡುಗರ ಬಟ್ಟೆನ ಕೊಟ್ಟು ನಮ್ಮ ಹುಡುಗರ ಬಟ್ಟೆನ ಕೊಯ್ಕಿ ಕಳಿಸಿತ್ತಂತ ನನ್ನ ಮಗಳು. ಗಿಲ್ಲಿ ನಟವರು ಅವರು ಬೆಂಗಳೂರಿಂದ ಬಂದಾಗ ನಿಮ್ಮ ಜೊತೆನೇ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರು. ಬರ್ತಿದ್ರು, ಬಂದು ಸುಮ್ಗೆ ಅದು ಇದು ಅಂತ ಮಾತಾಡೋದು. ಊಟ ಮಾಡಲ ಅಂತ ಅಂದರೆ ಬೇಡ ಅನ್ನೋದು, ಏನಾರು ಇಸ್ಕ ತಿನ್ನೋದು, ಟಿ ವಿ ನೋಡ್ತಾ ಕೂತ್ಕೋದು, ಏನಾರ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊ ಹೋಯ್ತಿತ್ತು. ಅಜ್ಜಿ ನಿಮ್ಮ ಜೊತೆ ಇನ್ನೂ ಒಂದು ಅಜ್ಜಿ ಇದ್ರಂತೆ, ಅವ್ರು ತೀರೋರಂತೆ, ಅವ್ರಿಗೂ ನಿಮಗೆಲ್ಲ ಕಾಲು ಎಳಿತಿದ್ರು ಅವರು ಗಿಲ್ಲಿ ನಟವರು? ಇಲ್ಲ ಅಂಥದ್ದು ಏನಿಲ್ಲ, ಏನೂ ಇಲ್ಲ. ಚೆನ್ನಾಗಿದ್ರು ಮಾತ್ರ ನಮ್ಮ ಜೊತೆಲೆಲ್ಲ ಚೆನ್ನಾಗೆ ಅವನು ಗೆದ್ದು ಬರಲಿ ಅಂತ ನಮ್ಮ ಆಸೆ. ಅಜ್ಜಿ ನಿಮ್ಮ ಜೊತೆ ಏನಾರ ತಮಾಷೆ ಮಾಡೋದು? ತಮಾಷೆ ಮಾಡ್ತಿದ್ದು, ಖುಷಿ ಮಾಡ್ತಿದ್ರು, ಹಂಗೆ ಹಿಂಗೆ ಬಾಮಲಜಿ ಹಂಗೆ ಹಿಂಗೆ ಮಲ್ಲು ಗಿಲ್ಲು ಅನ್ಕ ಖುಷಿ ಮಾಡ್ತಿದ್ರು ಮಾತ್ರ. ಚೆನ್ನಾಗಿದ್ಯಾ, ಬಲನಾಟ ಅಂತಿದ್ನು. ಗಿಲಿ ಅಂತಿರಲಿಲ್ಲ, ಬಲನಾಟ ಅಂತಿದ್ನು. ಊಟ ಅವನ ಜೊತೆಲಿ ಏನು ಹೇಳ್ತಿರಲಿಲ್ಲ, ಏನು ಅವ್ನಿಗೊಂಚೂರು ಹೇಳ್ಕೊಡ್ತಿರಲಿಲ್ಲ. ಫಸ್ಟು ನಮ್ಮ ಮನೆಗೆ ನಮ್ಮ ಹುಡುಗರು ಹೋಗಿದ್ರು ಬೆಂಗ್ಳೂರಿಗೆ. ಫಸ್ಟ್ ನಮ್ಮ ಬೆಂಗ್ಳೂರಿಗೆ ಹೋಗಿ ನಮ್ಮ ಮನೆಯಿಂದ ಇದ್ರಂತೆ. ಅವರೇ ಏನೋ ಬಟ್ಟೆ ಗಿಟ್ಟೆ ಸರಿಯಾಗಿರೋಂತ ನಮ್ಮ ಹುಡುಗರ ಬಟ್ಟೆನ ಕೊಟ್ಟು ನಮ್ಮ ಹುಡುಗರ ಬಟ್ಟೆನ ಕೊಯ್ಕಿ ಕಳಿಸಿತ್ತಂತ ನನ್ನ ಮಗಳು. ಒಂದೊಂದು ಸ್ವಲ್ಪ ಏನಾರು ಇರ್ದವ್ರೆ, ಕೆಲಸ ಇರ್ದವ್ರು ಹೋಯ್ತಿದ್ರು ಕುರಿಗೆ. ಮಾತಾಡೋರು. ಈಗ ಅಲ್ಲಿಗೆ ಹೋದ್ಮೇಲೆ ಬಿಟ್ಬಿಟ್ರು. ಈಗ ಬಿಸ್ನೆಸ್ಗೆ ಹೋದ್ಮೇಲೆ ಚೆನ್ನಾಗಿ ಮಾತಾಡ್ತೀವಿ. ನಮ್ಮಂದು ಬಂದಾಗ ನಮ್ಮ ಮನೆಗೆ ಬರ್ದಾರು ಹೋಯ್ತಿರಲಿಲ್ಲ. ಮತ್ತೆ ಮಾಮೂಲಿ ಊಟ ಆಯ್ತಾ, ತಿಂಡಿ ಆಯ್ತಾ, ಅಕ್ಕ ಎಲ್ಲ ಅವರೆಲ್ಲ ಇವರೆಲ್ಲ ಪುಟಕ್ಕೆಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ಕೊತಿದ್ರು ಅಷ್ಟೆ. ಏನು ಹೇಳ್ತಿರಲಿಲ್ಲ, ಕೆಟ್ಟ ಭಾಗನೂ ಮಾತಾಡ್ತಿರಲಿಲ್ಲ ನಮ್ಮ ಜೊತೆ. ಏನು ಹೇಳ್ಕೊಡ್ತಿರಲಿಲ್ಲ ನಾವು, ಒಂಚೂರು ಮಾತಾಡ್ತಿರಲಿಲ್ಲ. ಏನು ಅದ್ರ ಬಗ್ಗೆ ಹಿಂಗೆ ಹೋಯ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನಮ್ಗೆ ಹೇಳ್ಕೊಡ್ತಿರಲಿಲ್ಲ. ಅಜ್ಜಿ ಈಗ ನಲ್ಲಿ ಮೂಳೆ ತಿದಿಯು ಅದನ್ನೆಲ್ಲ ಕಾನ್ಸೆಪ್ಟ್ ಎಲ್ಲ ಮಾಡಿದ್ರು ಗೊತ್ತಾ ಯೂಟ್ಯೂಬ್ ಅಲ್ಲಿ, ಅದನ್ನೆಲ್ಲ ನೀವು ಹೇಳ್ಕೊಡ್ತಿದ್ರಾ ಅಂತ? ಇಲ್ಲ ನಮಗೆ ಗೊತ್ತೇ ಇಲ್ಲ, ಅದು ಮಾಡಿರೋದು ನಮ್ಗೆ ಹೇಳ್ಕೊಟ್ರು ಇಲ್ಲ ಮಾತ್ರ. ನಿಮ್ಮ ಜೊತೆ ಬಂದು ಏನು ತಮಾಷೆ ಮಾಡ್ತಿದ್ರು? ಸುಮ್ಗೆ ಯಾವ್ದಾರ ಖುಷಿ ಮಾಡೋದು, ಮಟ್ಟೋದು, ಕಾಫಿ ಮಾಡಿ ಕೊಡು ಅನ್ನೋದು, ಊಟ ಆಯ್ತಾ ಅನ್ನೋದು, ಏನಾರು ಕೊಟ್ರೆ ತಿಂತಿದ್ರು, ಊಟ ಗಿಟ ಮಾಡ್ತಿರ್ಲಿಲ್ಲ. ಏನು ಬೆಳೆದ್ರು ಅಂತ ನಮಗೆ ಗೊತ್ತು, ಶಿವನಿಗೊಬ್ಬನ ಗೊತ್ತು. ಏನಿಲ್ಲ, ಇಸ್ಕೂಲ ನಮ್ಮ ಹುಡುಗರೊಂದಿಗೆ ಹೋಯ್ತಿದ್ದು ಇಸ್ಕೂಲ್ಗೆ. ಏನು ಅಂಥದ್ದು ಏನು ತುಂಟಾಟ ಪಂಟಾಟ ಏನು ಕಾಣಿನ ಅವನು ಹೋಯ್ತಿದ್ದೆ. ಏನು ಬೈದಿಗೇನಿಲ್ಲ. ದೇವ್ರ ಮೆರವಣಿಗೆ ಮಾಡಿದ್ರೆ ದೇವ್ರ ಕುಣಿದು ಹಂಗೆ ಹಿಂಗೆ ಊರಲ್ಲಿ ದೇವ್ರು ಮಾಡ್ತಿದ್ರು. ಅದು ಕುಣಿತ ಪಣ್ತ ಪೂಜೆ ಗೀಜೆ ಹೊತ್ಕೊಂಡು ಕುಣಿತಿದ್ರು. ನಮ್ಮ ಮೈಕಳೆಲ್ಲ ಕುಣಿತವೆ. ಮಾತಾಡ್ತಾವ್ರೆ, ಮಾಮೂಲಿ ಮಾತಾಡ್ಸ್ತಾವ್ರೆ. ಬಾಕಿಯವ್ರದ್ದು ಹೆಂಗ ಏನೋ ಕಣೆ, ನಾನು ಹೋಯ್ತು ಪತ್ತ ಮಾತಾಡ್ಸ್ತಾರೆ. ಎಲ್ಲಿಗೂ ನಮ್ಮ ಹೋಗ್ನೂ ಇಲ್ಲ, ಕರ್ನೂ ಇಲ್ಲ. ಹೋಯ್ತಾರೆ ಗದ್ದೆ ಕೆಲ್ಸಕ್ಕೆ ಹೋಯ್ತಿದ್ರು. ಏನೋ ತರೋದು ಗದತ ಹಂಗೆಲ್ಲ ಮಾಡ್ತಿದ್ರು. ಈಗ ದರ್ಶನ್ ಫಿಲ್ಮ್ ಅಲ್ಲಿ ಮಾಡೋರು ಆಕ್ಟಿಂಗ್ ಮಾಡೋರೆ. ಈಗ ಫಿಲಮ್ಗೆ ಹೋದ್ಮೇಲೆ ಹೆಚ್ಚಿಗೆ ಹೋಯ್ತಿರ್ನಿಲ್ಲ. ಅದಕ್ಕೆ ಮುಂಚೆ ಗದ್ದೆ ಕೆಲಸ ಅದೆಲ್ಲ ಮಾಡ್ತಿದ್ರು. ಅವ್ರು ಬಂದಾಗ ಮನೆ ತಗ ಜನ ಅವ್ರನ್ನ ಹುಡುಕ ಬರೋದು ಆ ಥರ ಎಲ್ಲ ಮಾಡೋರು? ಬರ್ತಾರೆ. ಇವ್ರು ಬರ್ತಾರೆ, ನೋಡ್ತೇವೆ. ನಮ್ಮ ಇದ್ದಾಗ ನಮ್ಮ ಇರ್ದಾಗ ಏನು ನೋಡ್ಮ ನಾವು ಮನೆ ತವಿದ್ದಾಗ. ಹಾಕ್ತೀವಿ. ಅಷ್ಟೊತ್ತಿಗೆ ಮನೆ ಕತ್ತೀವಿ, ನೋಡೋತ್ತಿಗೆ ಮನೆಗೆ ಆಗ್ಲೋತ್ ಹಾಕ ನೋಡ್ತೀವಿ. ನೋಡ್ತೀವಿ. ಗಿಲ್ಲಿಗೆ ಅರ್ಸ್ಕೋಗೆ ನೋಡೋದು. ಗೆಲ್ಲಿ ಅಂತಲೇ ಹೇಳ್ತಾ ಇರೋದು ನಾವು. ನಮ್ಮ ಹುಡುಗ ಬರಲಿ ನಮ್ಮೂರೋನು ಅಂತ ನಮ್ಮ ಆಸೆ.